ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ನ್ಯೂ ಬ್ಲಾಗ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾವು ಹಾಲಿಡೇಸ್ ಅದು ಅಂತ ಶಾಪೂರ್ ಹತ್ರ ಇರೋ ಮೋರ್ಟಿಗೆ ರೆಸ್ಟೋರೆಂಟ್ ಹತ್ರ ಇರೋ ದಾನೇಶ್ವರ್ ಈಜುಕೊಳಕ್ಕೆ ಹೋಗಿದ್ವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಈಜು ಕಲಿಯೋಕ್ಕಂತ ಮಕ್ಕಳು ಇಷ್ಟಪಟ್ಟರು. ಈಜು ಕಲಿಸಿದ್ರೆ ಆಯ್ತಂತ ಹೋಗಿದ್ವಿ. 1 ಅವರ್ ನೀರಲ್ಲಿ ಸ್ವಿಮ್ಮಿಂಗ್ ಮಾಡಿದ್ರೆ ಎಲ್ಲ ಹುಡುಗರು. ಸ್ವಿಮ್ಮಿಂಗ್ ಬರಲ್ಲ, ಆದರೂ ನೀರಲ್ಲಿ ಬಿದ್ದು ಒದ್ದಾಡಿದ್ರು. ಈ ಬ್ಲಾಗು ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸ್ವಿಮ್ಮಿಂಗ್ ಬರಲ್ಲ, ಆದರೂ ಟ್ರೈ ಮಾಡಿದರು. ಅವರು ಟೈರ್ ಕೊಟ್ಟಿದ್ರು, ಒಂದು ಟ್ಯೂಬು. ಆ ಟ್ಯೂಬ್ ಹಾಕ್ಕೊಂಡು ನೆಕ್ಸ್ಟ್ ನೀರಲ್ಲಿ ಧುಮುಕಿದ್ರು. 1 ಅವರ್ ಟೈಮ್ ಕೊಟ್ಟಿರ್ತಾರೆ ಅವರು. 1 ಅವರಲ್ಲಿ ಎಷ್ಟೊತ್ತಾದರೂ 1 ಅವರಲ್ಲಿ ಟೈಮ್ ಲಿಮಿಟ್ನಲ್ಲಿ ಆಟ ಆಡಬೇಕು. ಆಟ ಆಡಿ ನೆಕ್ಸ್ಟ್ 1 ಅವರ್ ಆದಮೇಲೆ ಬರಬೇಕು. 1 ಅವರ್ಗೆ ಎಲ್ಲರೂ ಹುಡುಗರು ಹೋದರು. ಆದರೆ ಸಮೃದ್ಧಿ ಮಾತ್ರ ಅಂಜಕತ್ತಿದ್ರು. ಸಮೃದ್ಧಿ ಅಲ್ಲ ಅಂತ ಸೈಡಿಗೆ ನಿಂತ್ಕೊಂಡಿದ್ರು ನೀರಲ್ಲಿ. ಅವರೆಲ್ಲರೂ ನೀರಲ್ಲಿ ಈಜಾಡಿದರು, ಟ್ರೈ ಮಾಡಿದರು. ಅನ್ನೋಕ್ಕಿಂತ ಟ್ರೈ ಮಾಡಿದರು. ಅದು ಟ್ಯೂಬ್ ಹಾಕ್ಕೊಂಡ್ರೆ ಸ್ವಲ್ಪ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರ್ತಿತ್ತು ಮಕ್ಕಳಿಗೆ. ನೋಡಿ ಇಲ್ಲಿ ಯಾವ ರೀತಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ ಟೈರ್ ಹಾಕ್ಕೊಂಡು. ಹಾಲಿಡೇಸ್ಗೆ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು. ಸಂಡೇ ಸ್ಯಾಟರ್ಡೇ ಬೆಸ್ಟ್ ವೆಕೇಷನ್ ಪ್ಲೇಸ್ ಇದು. ಎಲ್ಲರೂ ಎಂಜಾಯ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ನೀರಲ್ಲಿ ಬಿದ್ದು ಮೀನುಗಳು ಯಾವ ರೀತಿ ಒದ್ದಾಡ್ತಾವಲ್ಲ ಆ ರೀತಿ ಒದ್ದಾಡಕತ್ತಾರೆ. ನಮ್ಮ ಮನೋಜು ಅಲ್ಪ ಸ್ವಲ್ಪ ಕಲ್ತ ಸ್ವಿಮ್ಮಿಂಗ್ ಮಾಡೋದೆ.
1 ಅವರ್ ಆಯಿತು. 1 ಅವರ್ ಆದಮೇಲೆ ನೆಕ್ಸ್ಟ್ ಇವಾಗ ನಮ್ಮದು ಸ್ವಿಮ್ಮಿಂಗ್ ಪೂಲಿಂದ ಹೊರಡೋ ಸಮಯ ಆಯಿತು. ಆಯ್ತು, ನಾವು ಅಲ್ಲಿ ಶಾಪೂರಿಂದ ರಿಟರ್ನ್ ಸುರ್ಪುರ್ಗೆ ಬರಬೇಕು ಇವಾಗ. ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಶಾಪೂರು. ನೆಕ್ಸ್ಟ್ ಯಾರಾದರೂ ಹೋಗೋರಿದ್ದರೆ ವೆಕೇಷನ್ಗೆ ಹೋಗಿ ಬನ್ನಿ. ಆಲ್ ದ ಬೆಸ್ಟ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನಮ್ಮ ಬ್ಲಾಗ್ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನ್. ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಭೇಟಿಯಾಗೋಣ.